ನೇಮಕಾತಿ ಪ್ರಾರಂಭಿಸಿ ಮತ್ತೆ ವಯೋಮಿತಿ ಹೆಚ್ಚಿಸಿ ಅಂದ್ಬಿಟ್ಟು ಹಲವಾರು ಬಾರಿ ಪ್ರತಿಭಟನೆ ಮಾಡಿದ್ವಿ. ಆಗಸ್ಟ್ 11ನೇ ತಾರೀಕು ಬೆಂಗಳೂರಲ್ಲಿ ಒಂದು ನೇಮಕಾತಿ ತಿಥಿ ಆಗಿದೆ ಅಂತ ಹೇಳಿ ಪ್ರತಿಭಟನೆ ಮಾಡಿದ್ವಿ. ಮತ್ತೆ ಮೈಸೂರಲ್ಲಿ ಹೋರಾಟ ಮಾಡಿದ್ವಿ. ಧಾರವಾಡದಲ್ಲಿ ಸುಮಾರು 50ರಿಂದ 60 ಸಾವಿರ ಜನ ವಿದ್ಯಾರ್ಥಿಗಳು ಸೇರ್ಕೊಂಡು ಹೋರಾಟ ಮಾಡಿದ್ವಿ. ಮತ್ತೆ ಒಂದು ವಿಜಯಪುರದಲ್ಲಿ 10ರಿಂದ 15 ಸಾವಿರ ಜನ ವಿದ್ಯಾರ್ಥಿಗಳು ಸೇರ್ಕೊಂಡು ಹೋರಾಟ ಮಾಡಿದ್ವಿ. ಸರ್ಕಾರದಲ್ಲಿರುವ ಪ್ರತಿ ಒಂದು ಇಲಾಖೆಯಿಂದ ನೇಮಕಾತಿ ಪ್ರಾರಂಭ ಮಾಡಬೇಕು ಮತ್ತೆ ವಯೋಮಿತಿ ಹೆಚ್ಚಿಸಬೇಕು ಅಂತ ಹೇಳ್ಬಿಟ್ಟು ಸಾಕಷ್ಟು ಬಾರಿ ಹೋರಾಟ ಮಾಡಿದ್ರು. ಸರ್ಕಾರ ಏನೋ ಕೆಲವೊಂದಷ್ಟೇ ಚೇಂಜಸ್ ಮಾಡ್ತಾ ಇದೆ. ಈ ಒಂದು ಪ್ರತಿಯೊಂದು ಇಲಾಖೆಯಿಂದನೂ ನಾವು ನೇಮಕಾತಿ ಪ್ರಾರಂಭ ಮಾಡ್ಬೇಕಂತ ಹೇಳ್ಬಿಟ್ಟು ಇವತ್ತು ಕೂಡ ಎಲ್ಲ ವಿದ್ಯಾರ್ಥಿಗಳು ಎಲ್ಲ ಸಂಘಟನೆಗಳು ಸೇರ್ಕೊಂಡು ಇವತ್ತು ಧಾರವಾಡದಲ್ಲಿ ಹೋರಾಟ ಮಾಡ್ಬೇಕಾದ್ರೆ ಏನಂದ್ರೆ ಪರ್ಮಿಷನ್ಸ್ ನಿರಾಕರಿಸಿದ್ರು. ಮಾನ್ಯ ಕಮಿಷನರ್ ಅಂತ ಶಶಿಕುಮಾರ್ ಸರ್ ಏನಂತ ಹೇಳಿದ್ರು ಅಂದ್ರೆ ಯಾವುದೇ ರೀತಿ ಅವರು ನಮಗೆ ಸ್ಪಂದಿಸಿಲ್ಲ, ಕರೆಕ್ಟ್ ಡಾಕ್ಯುಮೆಂಟ್ಸ್ ಕೊಟ್ಟಿಲ್ಲ, ಈ ಯಾವ ರೀತಿ ಹೋರಾಟ ಆಗುತ್ತೆ ಅಂತ ಹೇಳಿ. ಆದ್ರೆ ಸರ್ಕಾರದ ಒತ್ತಡದಿಂದ ಇವತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ ಇಂದ ಏನೋ ಒಂದು ಪರ್ಮಿಷನ್ಸ್ ಡಿನೇ ಆಗಿರ್ಬೋದು, ನಿರಾಕರಿಸಿದರೆ. ಇದ್ರ ಜೊತೆಲಿ ಆದ್ರೂ ಕೂಡ ಸಂಘಟನೆಗಳು ವಿದ್ಯಾರ್ಥಿಗಳು ಇವತ್ತು ಡಿಸೆಂಬರ್ 1ನೇ ತಾರೀಕು ಹೋರಾಟ ಮಾಡಬೇಕಾದ್ರೆ ಈ ಒಂದು ವಿದ್ಯಾರ್ಥಿಗಳನ್ನ ಅರೆಸ್ಟ್ ಮಾಡಿ ಮತ್ತೆ ಸಂಘಟನಾಕಾರರನ್ನ ಅರೆಸ್ಟ್ ಮಾಡಿ ಇವತ್ತು ಏನು ಒಂದು ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗಿರೋಂತ ಒಂದು ಸ್ಥಿತಿ ನಾವು ನೋಡಿರ್ಬೋದು. ಆದ್ರೆ ನಾನು ಮಾನ್ಯ ಕಮಿಷನರ್ ಅಂತ ಶಶಿಕುಮಾರ್ ಸರ್ಗೆ ಮನವಿ ಮಾಡ್ಕೊಂತೀನಿ, ಈ ಒಂದು ಸರ್ಕಾರದ ಒತ್ತಡದಿಂದ ವಿದ್ಯಾರ್ಥಿಗಳ ಮೇಲೆ FIR ಹಾಕಿದ್ರೆ ಖಂಡಿತ ನಾವಂತೂ ಸುಮ್ಮನೆ ಇರಲ್ಲ, ಅನಿರ್ದಿಷ್ಟಾವಧಿ ಹೋರಾಟ ಮಾಡ್ತೀವಿ. ನೀವು FIR ಹಾಕ್ಲೇಬೇಕು ಅಂತಂದ್ರೆ ನಮ್ಮ ಮೇಲೆ ಹಾಕಿ. ಯಾವುದೇ ಕಾರಣ ವಿದ್ಯಾರ್ಥಿಗಳ ಮೇಲೆ FIR ಹಾಕ್ಬಾರ್ದು. ಯಾಕೆ ಅಂತಂದ್ರೆ ಆ ವಿದ್ಯಾರ್ಥಿಗಳ ಕಷ್ಟ ಸುಖ ಏನು ಅಂತ ಹೇಳಿ ನಿಮಗೆ ಗೊತ್ತಿದೆ. ಯಾವ ರೀತಿ ನೀವು ಓದ್ಬೇಕಾಗಿರೋ ಸಂದರ್ಭದಲ್ಲಿ ವಿದ್ಯಾರ್ಥಿಗಳ ಕಷ್ಟ ಏನು ಅಂತ ಹೇಳಿ ಇವತ್ತು ನೀವು UPSC ಎಕ್ಸಾಮ್ ಪಾಸ್ ಮಾಡಿ ಒಂದು SP ಆಗಿ ಕಮಿಷನರ್ ಆಗಿರೋಂಥದ್ದು ನಿಮಗೆಲ್ಲ ಗೊತ್ತಿರುತ್ತೆ ಕಷ್ಟ ಸುಖಗಳು. ಉತ್ತರ ಕರ್ನಾಟಕ ನ್ಯೂಸ್, ಇದು ಕನ್ನಡದ ಉಸಿರು.